ನಮಸ್ಕಾರ. ಪ್ರೊ ಕಬಡ್ಡಿ ಲೀಗ್ ಸೀಸನ್ 13ಗೆ ಕ್ಷಣಗಣನೆ ಆರಂಭವಾಗಿದ್ದು ಇನ್ನೇನು ಮಿಡ್ ಅಕ್ಟೋಬರ್ನಲ್ಲಿ ಆಕ್ಷನ್ ಶುರುವಾಗಲಿದೆ. ಹೀಗಿರುವಾಗ ಈ ಒಂದು ಮಿಡ್ ಅಕ್ಟೋಬರ್ನಲ್ಲಿ ಆಕ್ಷನ್ ಆದರೆ ಡಿಸೆಂಬರ್ನಲ್ಲಿ ಪ್ರೊ ಕಬಡ್ಡಿ ಲೀಗ್ ಸ್ಟಾರ್ಟ್ ಮಾಡುವ ಪ್ಲ್ಯಾನ್ ಮಾಡಲಾಗಿದೆ. ಸ್ನೇಹಿತರೆ, ಹೀಗಿರುವಾಗ ನಮ್ಮ ಬೆಂಗಳೂರು ಬುಲ್ಸ್ ತಂಡದಿಂದ ಈ ಬಾರಿಯ PKL ಸೀಸನ್ಗೆ 7 ಬೆಂಕಿ ಪ್ಲೇಯರ್ಸ್ಗಳು ರಿಟರ್ನ್ ಆಗುವ ಸಾಧ್ಯತೆ ಇದೆ. ಆದರೆ ಬೆಂಗಳೂರು ಬುಲ್ಸ್ ತಂಡಕ್ಕೆ PKL ಸೀಸನ್ 13ಗಾಗಿ ರಿಟರ್ನ್ ಆಗುವ ಆ ಬೆಂಕಿ 7 ಪ್ಲೇಯರ್ಸ್ ಯಾರೆಲ್ಲ ಎಂಬುದನ್ನು ಕಂಪ್ಲೀಟ್ ಆದ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೇನೆ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೀವು ಬುಲ್ಸ್ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಇನ್ನು PKL ಸೀಸನ್ 13ಗಾಗಿ ಎಲ್ಲ ತಂಡಗಳು ಭರ್ಜರಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದು ಬೆಂಗಳೂರು ಬುಲ್ಸ್ ತಂಡ ಕೂಡ ಭರ್ಜರಿ ಪ್ರಾಕ್ಟೀಸನ್ನು ನಡೆಸ್ತಾ ಇದೆ. ಹೀಗಿರುವಾಗ ಬುಲ್ಸ್ ತಂಡಕ್ಕೆ 7 ಬೆಂಕಿ ಪ್ಲೇಯರ್ಸ್ಗಳು ರಿಟರ್ನ್ ಆಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಇನ್ನು ಬುಲ್ಸ್ ತಂಡಕ್ಕೆ PKL ಸೀಸನ್ 13ಗಾಗಿ ರಿಟರ್ನ್ ಆದ ಆ 7 ಸ್ಟಾರ್ ಆಟಗಾರರು ಯಾರೆಲ್ಲ ಅಂತ ನೋಡ್ತಿದ್ರೆ, ಯೋಗೇಶ್ ದಹಿಯಾ ಇನ್ನು ಡಿಫೆಂಡರ್ ವಿಭಾಗದಲ್ಲಿ ಅದ್ಭುತ ಕೆಲಸ ಈ ಬಾರಿ PKL ಸೀಸನ್ 12ನಲ್ಲಿ ಯೋಗೇಶ್ ದಹಿಯಾ ಅವರು ಮಾಡಿದರು. ಹೀಗಾಗಿ ತಂಡದ ನಾಯಕನಾಗಿ ಕೂಡ ಇವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದ್ದು, ಹೀಗಾಗಿ ಮೇನ್ ಯಾಂಕರ್ ಮತ್ತು ಡಿಫೆನ್ಸಿವ್ ಲೈನ್ನಲ್ಲಿ ಇವರು ಅದ್ಭುತವಾಗಿ ಕಳೆದ ವರ್ಷ ಬುಲ್ಸ್ ತಂಡಕ್ಕೆ ಕೊಡುಗೆ ನೀಡಿದರು. ಹೀಗಿರುವಾಗ 100% ಯೋಗೇಶ್ ದಹಿಯಾ ಅವರು ಬುಲ್ಸ್ ತಂಡಕ್ಕೆ ರಿಟರ್ನ್ ಆಗುವ ಸಾಧ್ಯತೆ ಇರಲಿದ್ದು, ಇತ್ತ ಅಂಕುಶ್ ರಾಟೆ ಕೂಡ ಡಿಫೆಂಡರ್ ಆಗಿದ್ದು ಇವರಿಗೂ ಕೂಡ ಲೆಫ್ಟ್ ಕಾರ್ನರ್ನಲ್ಲಿ ಬುಲ್ಸ್ ತಂಡಕ್ಕೆ ಬಲ ತುಂಬಲಿದ್ದಾರೆ. ಹೀಗಾಗಿ ಇವರು ಇಲ್ಲಿ ರಿಟರ್ನ್ ಆದರೆ ನಂಬರ್ 3 ಆಕಾಶ್ ಶಿಂದೆ ರೈಡರ್ ರಿಟರ್ನ್ ಆದ ಆಕಾಶ್ ಏನಪ್ಪ ಅಂದರೆ ಟೀಮ್ ಬೆಂಗಳೂರು ಬುಲ್ಸ್ ತಂಡಕ್ಕೆ ಇದೀಗ ಫ್ರಂಟ್ ಲೈನ್ ಅಟ್ಯಾಕ್ ಆಗಲಿದ್ದಾರೆ. ಅಂದರೆ ಇವರು ಬೆಸ್ಟ್ ರೈಡರ್ ಆಗಿ ಆಕಾಶ್ ಶಿಂದೆ ಬುಲ್ಸ್ ತಂಡಕ್ಕೆ ಇದ್ದರೆ, ಇನ್ನೊಬ್ಬ ಅದರ 4ನೇ ಆಟಗಾರ ಪಂಕಜ್ ಇವರು ಕೂಡ ರೈಡರ್ ವಿಭಾಗದಲ್ಲಿದ್ದು ಇವರು ನಮ್ಮ ಆಕಾಶ್ ಶಿಂದೆಗೆ ಸಪೋರ್ಟಿಂಗ್ ರೈಡರ್ ಆಗಿ ತಂಡದಲ್ಲಿ ರಿಟರ್ನ್ ಆಗುವ ಸಾಧ್ಯತೆ ಇರಲಿದ್ದು, ಇನ್ನು 5ನೇ ಆಟಗಾರ ಮಹಿಪಾಲ್ ಬಲರಾಮ್ ಇವರು ಕೂಡ ರೈಡರ್ ಆಗಿದ್ದು ಇವರು ಕೂಡ ಡೆಪ್ತ್ ಅಂದರೆ ಇದು ಬೆಂಗಳೂರು ಬುಲ್ಸ್ ತಂಡಕ್ಕೆ ರೈಡಿಂಗ್ ವಿಭಾಗದಲ್ಲಿ ಸಪೋರ್ಟಿಂಗ್ ರೈಡರ್ ಆಗಿ ಇರಲಿದ್ದಾರೆ. ಇನ್ನು ಇದಾದ ಬಳಿಕ ಈಗ ಯಂಗ್ ಪ್ಲೇಯರ್ಸ್ ಲಿಸ್ಟಲ್ಲಿ ನಾವು ನೋಡ್ತಾ ಬರೋದ್ರೆ ಇಬ್ಬರು ಆಟಗಾರರು ಇರಲಿದ್ದು, ಮೊದಲನೇದಾಗಿ ಲಕ್ಕಿ ಕುಮಾರ್ ಅಂತಲೇ ಹೇಳ್ಬೋದು. ಇನ್ನು ಡಿಫೆಂಡಿಂಗ್ ವಿಭಾಗದಲ್ಲಿ ಕಳೆದ ಬಾರಿ ಬುಲ್ಸ್ ತಂಡಕ್ಕೆ ಬಲ ತುಂಬಿದ್ದು ಇದೇ ಲಕ್ಕಿ ಕುಮಾರ್. ಇನ್ನು ಮತ್ತೊಬ್ಬ ಯಂಗ್ ಪ್ಲೇಯರ್ ನೋಡ್ತಾ ಹೋದರೆ ಚಂದ್ರನಾಯಕ್ ಇವರು ಆಲ್ರೌಂಡರ್ ಕ್ಯಾಟಗರಿಯಲ್ಲಿ ಆಡಲಿದ್ದು, ಜೊತೆಗೆ ರೈಡಿಂಗ್ ಜೊತೆಗೆ ಟ್ಯಾಕಲ್ ಕೂಡ ಮಾಡುವ ಕೆಪಾಸಿಟಿ ಹೊಂದಿದ್ದಾರೆ. ಹೀಗಾಗಿ ಈ 7 ಆಟಗಾರರು ಬುಲ್ಸ್ ತಂಡಕ್ಕೆ ರಿಟರ್ನ್ ಆಗುವ ಸಾಧ್ಯತೆ ಇರಲಿದ್ದು, ಸ್ನೇಹಿತರೆ, ನಿಮ್ಮ ಪ್ರಕಾರ ಬುಲ್ಸ್ ತಂಡಕ್ಕೆ PKL ಸೀಸನ್ 13ಗಾಗಿ ಯಾರೆಲ್ಲ ರಿಟರ್ನ್ ಆಗಬೇಕಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು